ಎಲ್ಲ ನನ್ನ ಪ್ರೀತಿಯ ಸಪೋರ್ಟರ್ಸ್ಗೂ ಸ್ನೇಹಿತರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಈ ಒಂದು ಹೋಟೆಲ್ ನಿಂದ. ಸೊ ಇಲ್ಲಿಂದ ಸುಮಾರು 93 ಕಿಲೋಮೀಟರ್ ಇದೆ. ಯಾವ್ದು ಕಚ್ ಅಂತ ಒಂದು ಇದಿದೆ. ಸೊ ಅಲ್ಲಿಗೆ ಹೋಗ್ಬೇಕು ಅಂಡ್ ತುಂಬಾ ಅದ್ಭುತವಾಗಿದೆ ಆ ಪ್ಲೇಸ್. ಅದ್ರ ಕಂಪ್ಲೀಟ್ ಮಾಹಿತಿನ ನಿಮ್ಗೆ ನಾಳೆ ತಿಳಿಸ್ಕೊಡ್ತೀನಿ. ಇವತ್ತು ಆಲ್ಮೋಸ್ಟ್ ನೈಟ್ ಹೋಗಿ ರೀಚ್ ಆಗಿ ಹೋಗ್ತೀನಿ. ಅಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ನನ್ನ ಜರ್ನಿ ಶುರು ಮಾಡ್ತಾ ಇದೀನಿ ಕಚ್ ಕಡೆಗೆ. ಸ್ನೇಹಿತರೆ, ಈಗಷ್ಟೇ ಟಿಫನ್ ತಿನ್ಕೊಂಡು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಚ್ ಕಡೆಗೆ. ಕಚ್ ಅನ್ನೋ ಒಂದು ಪ್ಲೇಸ್ ತುಂಬಾ ಅದ್ಭುತವಾಗಿರುತ್ತೆ ಅಂಡ್ ನಾನು ಇದನ್ನ ಯಾವತ್ತೂ ಕೇಳಿರ್ಲಿಲ್ಲ ಈ ರೀತಿಯಾಗಿ ಇರುತ್ತೆ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಈ ರೀತಿಯಾದಂತ ಒಂದು ಪ್ಲೇಸ್ ಇದೆ ಅಂತ. ಅದನ್ನ ನಿಮ್ಗೂ ತೋರಿಸ್ತೀನಿ. ನೋಡಿದ ತಕ್ಷಣ ನೀವು ಏನು ವಾವ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಬರುತ್ತೆ. ಯಾಕಂದ್ರೆ ಅಷ್ಟು ಅದ್ಭುತವಾದಂತ ಸ್ಥಳ ಈ ಒಂದು ಕಚ್ಚು. ಅಂಡ್ ಇದ್ರ ಜೊತೆಗೆ ಖುಷಿ ಆಗುವಂತ 2 ವಿಷಯ ಇದೆ. ಒಂದು, ನಿಮ್ಗೆ ವಾಸುಕಿ ಅಂತ ಒಂದು ಹಾವು ಗೊತ್ತಿರುತ್ತಲ್ವಾ? ಸೊ ಅದರ ಏನು ಫಾಸಿಲ್ ಸಿಕ್ಕಿರುವಂತದ್ದು ನಾನಿರುವ ಜಾಗದಿಂದ ಒಂದು 230 ಕಿಲೋಮೀಟರ್ ಏನು ಒಂದು ಇದೈತೆ ಮೈನು. ಸೊ ಅಲ್ಲಿ ಅಂಡ್ ಇನ್ನೂ ಒಂದು ಏನು ಅಂದ್ರೆ ಇದು ಪಾಕಿಸ್ತಾನ್ ಬಾರ್ಡರ್. ಅದು ಆಲ್ಮೋಸ್ಟ್ ಒಂದು 300 ಅಷ್ಟ್ರಲ್ಲೇನೆ ಪಾಕಿಸ್ತಾನ್ ಬಾರ್ಡರ್ ಇರುವಂತದ್ದು. ಸೊ ಪಾಕಿಸ್ತಾನ್ ಬಾರ್ಡರ್ ಹೋಗಕ್ಕೂ ಆಗಲ್ಲ, ಈ ವಾಸುಕಿ ಹತ್ರಕ್ಕೂ ಹೋಗಲ್ಲ. ಯಾಕಂದ್ರೆ ಅದನ್ನ ಆಲ್ರೆಡಿ ಎಕ್ಸ್ಕವೇಷನ್ ಮಾಡಿ ಏನು ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅಂಡ್ ತುಂಬಾ ಖುಷಿ ಆಯ್ತು ಏನು ಆ ವಾಸುಕಿ ಅನ್ನೋ ಒಂದು ಹಾವಿನ ಏನು ಇದು ಸಿಕ್ಕಿರುವಂತದ್ದು ಪಳಿಯುಳಿಕೆ. ಯಾಕೆ ಅಂದ್ರೆ ಇದು ಸುಮಾರು ಒಂದು 50 ಮೀಟರ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ, 50 ಮೀಟರ್ ಅಷ್ಟು ಉದ್ದ ಇರುವಂತದ್ದು ಈ ಒಂದು ವಾಸುಕಿ. ಸೊ ಇದು ಬಂದು ಒಂದು 40 ಮಿಲಿಯನ್ ಇಯರ್ಸ್ ಬ್ಯಾಕ್ ದಂತೆ. ಅದು ಅಲ್ಲದೆ ಇದನ್ನ ಏನಕ್ಕೆ ವಾಸುಕಿ ಇಂಡಿಕಾಸ್ ಅಂತ ಏನಕ್ಕೆ ಮಾಡಿದ್ರು ಅಂದ್ರೆ, ಆ ಟೈಮಲ್ಲಿ ಇದ್ದಂತ ಸರ್ಪದಲ್ಲಿ ಇದೇ ದ ಬೆಸ್ಟ್ ಮತ್ತೆ ಲಾಂಗೆಸ್ಟ್ ಏನೋ ಹಾವಂತೆ. ಲೆಕ್ಕ ಹಾಕೊಳ್ಳಿ, 50 ಮೀಟರ್ ಅಂದ್ರೆ ಎಷ್ಟು ಉದ್ದ ಇರುತ್ತೆ ಅಂತ. ಸೊ ಹಾಗಾಗಿ ಅಂಡ್ ಅದು ಅಲ್ಲದೆ ಪುರಾಣದ ಪ್ರಕಾರ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಲ್ಲ, ವಾಸುಕಿ ಅನ್ನೋ ಸರ್ಪ ಸಮುದ್ರ ಮಂಥನದಲ್ಲಿ ಯೂಸ್ ಮಾಡ್ಲಾಗಿತ್ತು ಅಂತ. ಅಂಡ್ ಇದು ಯಾವ್ದೇ ರೀತಿಯಾದಂತ ಏನು ಅನಕೊಂಡ ಟೈಪ್ ಅಲ್ಲ, ಅಂದ್ರೆ ಮನುಷ್ಯನ್ ತಿಂದು ಬದುಕುವಂತದ್ದಲ್ಲ. ಇದು ಪ್ರಾಣಿಗಳನ್ನ, ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿ ಅಲ್ಲ, ಈ ನೀರಲ್ಲಿರುವಂತ ಏನು ಮೀನುಗಳನ್ನ ತಿಂದು ಬದುಕುವಂತದ್ದು. ಅಂದ್ರೆ ಮೀನು ಅಂದ್ರೆ ಚಿಕ್ಕ ಚಿಕ್ಕದಲ್ಲ, ದೊಡ್ಡ ದೊಡ್ಡ ಮೀನುಗಳನ್ನ. ಸೊ ಕೇಳಿ ತುಂಬಾನೇ ಶಾಕ್ ಆಯ್ತು ಅಂಡ್ ಒಂದ್ ಕಡೆ ಖುಷಿನ ಆಯ್ತು. ನಮ್ಮ ಇತಿಹಾಸದಲ್ಲಿ ಇರುವಂತ ಒಂದು ಹಾವಿನ ಏನು ಒಂದು ಬೋನ್ ಸಿಕ್ಕಿರುವಂತದ್ದು. ಅದು ಎಷ್ಟು ಐತೆ ಅಂದ್ರೆ ಅದರ ಬೆನ್ನಿನ ಮೂಳೆ ನಮ್ಮ ಒಂದು ಬಾಡಿ ಸಮ ಅಂತೆ, ಅಷ್ಟು ದೊಡ್ಡದಿದೆಯಂತದು. ಸೊ ನಾನು ಕೇಳ್ಪಟ್ಟಿದ್ದು ಅಂಡ್ ಗೂಗಲ್ ಅಲ್ಲಿ ನೋಡಿದಾಗ ಅದು ಹಂಗೆ ತೋರಿಸ್ತು. ಸೊ ಒಟ್ನಲ್ಲಿ ಗುಜರಾತ್ ಅನ್ನೋ ಒಂದು ಅದ್ಭುತವಾದಂತ ಸ್ಥಳದಲ್ಲಿ ಇನ್ನು ನಾನು ವಿಸಿಟ್ ಮಾಡ್ಬೇಕಾಗಿರೋ ಪ್ಲೇಸಸ್ ಗಳು ಇನ್ನೂ 4-5 ಇದೆ. ಸೊ ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಚ್ ಕಡೆಗೆ. ಸ್ನೇಹಿತರೆ, ಈಗಷ್ಟು ಟೈಮ್ 1 ಗಂಟೆ ಆಗಿತ್ತು. ಸೊ ಹಾಗಾಗಿ ಊಟ ಮಾಡ್ಬೇಕಿತ್ತಲ್ಲ. ಅಂಡ್ ಇವತ್ ನಾವು ಬಂದಿರೋದು ಇಲ್ಲೇ ಒಂದು ರಾಜಸ್ಥಾನಿ ಹೋಟ್ಲಿಗೆ. ಅಂಡ್ ಇವತ್ತಿನ ಸ್ಪೆಷಲ್ ರಾಜಸ್ಥಾನಿ ಊಟ. ಇವತ್ತಿನ ಏನು ಫಸ್ಟ್ ರಾಜಸ್ಥಾನಿ ಊಟ ತಿಂತಿರುವಂತದ್ದು. ಅಂಡ್ ತಿಂದ್ಬಿಟ್ಟು ಅದರ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗಷ್ಟೇ ಏನು ಫಸ್ಟ್ ಟೈಮ್ ರಾಜಸ್ಥಾನಿ ಊಟ ತಿಂದಿದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಖತ್ತಾಗಂತೂ ಇರ್ಲಿಲ್ಲ. ಸೀರಿಯಸ್ ಆಗಿ ಬರೋಷ್ಟಕ್ಕೆ ಒಣಕ್ಲ ಆಗಿರ್ತೀನಿ. ಊಟನೇ ಚೆನ್ನಾಗಿಲ್ಲ. ಅಟ್ಲೀಸ್ಟ್ ಗುಜರಾತಿದ್ ಹೆಂಗೋ ಪರವಾಗಿಲ್ಲ, ರುಚಿ ಆದ್ರೂ ಸಿಗೋದು. ಇದು ಯಾವ್ದೋ ನೀಟಾಗಿ ರುಚಿನೂ ಸಿಗ್ತಲ್ಲ, ಏನು ಇಲ್ಲ. ಮುಂದೆ ಇನ್ ಹೆಂಗೋ ಏನೋ ಇನ್ನೂ 1-4 ದಿನ ಒಟ್ಟಲ್ಲಿ ಗುಜರಾತಿಲಿ ಇರ್ತೀನಿ. ಅದಾದ್ಮೇಲೆ ತಲೆನೋವು ಕೆಲ್ಸ. ನೋಡೋಣ. ಈಗ ಸದ್ಯಕ್ಕೆ ಇನ್ನ ಒಂದು 83 ಕಿಲೋಮೀಟರ್ ಹೋಗ್ಬೇಕು. ಬೆಳಗ್ಗೆಂದು ಬರೀ 10 ಕಿಲೋಮೀಟರ್ ತುಳಿದಿರೋದು. ಸೊ ಬೇಗ ಹೋಗ್ಬೇಕು. ಸೊ ನೈಟ್ ಹೊತ್ತು ಇಲ್ಲಿ ಟ್ರಾವೆಲ್ ಮಾಡ್ಬಾರ್ದಂತೆ, ಯಾಕಂದ್ರೆ ಯಾರು ಇರಲ್ವಂತೆ. ಹಾಗಾಗಿ ಸುಮಾರು ಒಂದು 6-7 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆಗ್ಬೇಕು ಕಂಟಿನ್ಯೂಸ್ ಆಗಿ ಹೋಗಿ. ಸ್ನೇಹಿತರೆ, ನೋಡ್ತಿರ್ಬೋದು
ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಖಾಲಿ ಜಾಗ. ಸಂಜೆ ಅಷ್ಟರಲ್ಲಿ ಯಾವ್ದಾನ ಒಂದು ಊರ್ ಸೇರ್ಲಿಲ್ಲ ಅಂದ್ರೆ ತುಂಬಾ ತಲೆನೋವಾಗುತ್ತೆ. ನೋಡ್ಬೋದು. ಸೊ ಇನ್ನು ಟೈಮು 3 ಗಂಟೆ. ಇನ್ನೊಂದು 3 hours ಅಲ್ಲಿ ಯಾವ್ದಾನ ಒಂದು ಊರ್ ತಲುಪಬೇಕು. ಇಲ್ಲಾಂದ್ರೆ ಸಖತ್ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಆಲ್ಮೋಸ್ಟ್ 10 ಕಿಲೋಮೀಟರ್ ಒಂದೊಂದು ಊರು ಇದೆ. ಬಟ್ ಏನು ಅಂದ್ರೆ ಆ ಊರುನು ಅಷ್ಟು ಸೇಫ್ಟಿ ಐತಾ ಇಲ್ವಾ ಅನ್ನೋದೇ ತಲೆನೋವು. ಯಾಕೆಂದ್ರೆ ಇರೋದೇ ಒಂದು 3 ಮನೆ 4 ಮನೆ ಆತರ, ಏನು ಮಾಡಕ್ಕಾಗಲ್ಲ. ಸೊ ಬರೋದ್ ಬಂದಿದೀವಿ, ಹಿಂದಕ್ಕೆ ಹೋಗುವಂತ ಮಾತಿಲ್ಲ. ಹೋಗ್ತಾ ಇರೋದೆ. ಎಲ್ಲಿ ನೋಡಿದ್ರು ಬರೀ ತರ ಖಾಲಿ ಜಾಗದ ತರ. 5 ನಿಮಿಷಕ್ಕೋ ಇಲ್ಲಾಂದ್ರೆ ಒಂದು 10 ನಿಮಿಷಕ್ಕೋ ಒಂದು ಗಾಡಿ ಬರ್ತವೆ ಹಿಂದೆ, ಇಲ್ಲಾಂದ್ರೆ ಗಾಡಿನೇ ಇರಲ್ಲ. ಆದಷ್ಟು ಬೇಗ ಒಂದು ಸೇಫ್ಟಿ ಜಾಗಕ್ಕೆ ತಲುಪಬೇಕು. ಸ್ನೇಹಿತರೆ, ಈಗಷ್ಟೇ ಹೇಳ್ದಲ್ಲ ನಾನೇನು ಕಾಚ್ ಕಡೆಗೆ ಹೋಗ್ತಿದ್ದೆ. ಸೊ ಆ ಕಡೆ ಹೋಗ್ಬೇಕಾದಾಗ ಆಲ್ಮೋಸ್ಟ್ ಇದೆಲ್ಲ ಕಾರ್ಡ್ ರೋಡ್ ಅಂತ ಹೇಳ್ದಲ್ಲ. ಈಗ ಹಿಂಗ್ ಹೋಗ್ತಿರ್ಬೇಕಾದಾಗ ಒಬ್ರು ಬೈಕಲ್ಲಿ ಸಿಕ್ಕಿದ್ರು. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಭಯ್ಯ ಆಪ್ಕನ ಮಹೇಶ್. ಸೊ ಸ್ನೇಹಿತರೆ, ಇವ್ರ ಹೆಸರು ಮಹೇಶ್ ಅಂತ. ಅವ್ರ ಹೆಸರು ಸಹ ತಿಳಿದಿಲ್ಲ, ಅಂದ್ರೆ ನನ್ನ ಹೆಸರು ಸಹ ಕೇಳಿಲ್ಲ. ಅವ್ರು ಹೇಳಿದ್ ಒಂದೇ ಮಾತು, ನಿನ್ಗೇನೇ ಹೆಲ್ಪ್ ಬೇಕಂದ್ರು ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರ ನನ್ನ ಮನೆ ಇದೆ. ಸೊ ಅಲ್ಲಿಗೆ ಬನ್ನಿ, ನಿಮ್ಗೆ ಊಟ ಆಗಿರ್ಬೋದು, ಸ್ಟೇ ಮಾಡಕ್ ಇರ್ಬೋದು, ಎಲ್ಲದಕ್ಕೂ ನಾನು ಇದು ಮಾಡ್ತೀನಿ. ಸೊ ಬನ್ನಿ ಅಂತ. ನೋಡಿ, ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ. ಬಟ್ ಆದ್ರೆ ಈ ರೀತಿ ಜರ್ನಿ ಮಾಡ್ತಿರೋದ್ಗೆ ತಮ್ಮಲ್ಲಾದಂತ ಸಹಾಯನ ಮಾಡ್ಕೊಟ್ಟು ಅಂಡ್ ಹಿಂಗ್ ಹೋಗ್ತವ್ರಲ್ಲ ಅಂತ ಫಸ್ಟ್ ಬಂದ ತಕ್ಷಣ ಕೇಳಿದೆ, ಆರಾಮಾಗಿದ್ದೀರಾ, ನೀರ್ ಕುಡಿದ್ರ ಎಲ್ಲ. ನೋಡ್ರಿ, ಇದಕ್ಕಿನ್ನ ಇನ್ನೇನ್ ಬೇಕು? ಈ ರೀತಿಯಾದಂತ ಒಂದು ಸಂಬಂಧನೇ ಬೇಕಾಗಿರೋದು. ಸೊ ಈ ಒಂದು ಜರ್ನಿ ನಾನು ಅಕಸ್ಮಾತ್ ಆಗಿ ಎಂಡ್ ಮಾಡಿದ್ರು ಮತ್ತೆ ಅದು ಎಂಡ್ ಆಗಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೋಸ್ಕರ ಅಂತಂದ್ರೆ, ಈ ರೀತಿ ಯಾರೆಲ್ಲ ಸಹಾಯ ಮಾಡ್ತಾರೋ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಅವ್ರಿಗೇನು ಒಂದು ಥ್ಯಾಂಕ್ ಯು ಹೇಳ್ಬೇಕು ಮತ್ತೆ ಮೀಟ್ ಆಗಿ. ಸೊ ಇಷ್ಟು ಹೇಳ್ತಾ ಇವಾಗ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಕಚ್ ಕಡೆಗೆ. ಸ್ನೇಹಿತರೆ, ಟೈಮ್ ಸುಮಾರು 6:30 ಆಗೋಯ್ತು. ಸೊ ಈಗ ನಾನಿದ್ದೀನಿ ಬಾಲ್ಸರ್ ಅಂತ. ಅಂಡ್ ಇಲ್ಲಿರುವಂತ ಜಾಗದಲ್ಲಿ ಇದೊಂದೇ ಹೋಟೆಲ್ ಇರೋದು. ಸೊ ಈ ಒಂದು ಹೋಟೆಲ್ ನಲ್ಲಿ ಊಟ ಮಾಡ್ಕೊಂಡು ಆಲ್ಮೋಸ್ಟ್ ಸೂರ್ಯನ ಮುಳುಗೋಗಿದೆ. ಸೊ ಈ ದಾರಿಲಿ ಹೋಗ್ಬೇಕು ನಾನೀಗ. ಆ ದಾರಿಲಿ ಇನ್ನೊಂದು 20 ಕಿಲೋಮೀಟರ್ ಹೋದ್ರೆ ದ ರೋಡ್ ಆಫ್ ಹೆವನ್ ಕಚ್ ಸಿಗುತ್ತೆ. ಸೊ ಅದನ್ನ ನೋಡ್ಕೊಂಡು ನಾಳೆ ಅಂಡ್ ಮತ್ತೆ ಅಲ್ಲಿಂದ ರಿಟರ್ನ್ ಆಗ್ತೀನಿ ಅಲ್ಲಿ ಪಾಟನ್ ಕಡೆಗೆ. ಸೊ ಈಗ ಫಸ್ಟ್ ಊಟ ಮಾಡೋಣ. ಯಾಕೆಂದ್ರೆ ಮಧ್ಯಾಹ್ನ ರಾಜಸ್ಥಾನಿ ಊಟ ಅಂತ 2 ರೋಟಿ ತಿಂದಿದ್ದು, ಅಷ್ಟು ಚೆನ್ನಾಗೇ ಇರ್ಲಿಲ್ಲ, ಹೊಟ್ಟೆನೂ ತುಂಬಿಲ್ಲ. ಸೊ ಹಾಗಾಗಿ ಈಗ ಊಟನ ತಿನ್ಕೊಂಡು ಈ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರ, ಈಗಷ್ಟೇ ಬಾಲ್ಸರಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ ತಕ್ಷಣ ಈ ಒಂದು ನಯರಾ ಪೆಟ್ರೋಲ್ ಬಂಕ್ ಸಿಕ್ತು. ಅಂಡ್ ನೀವು ಅಲ್ಲಿ ನನ್ನ ಸೈಕಲ್ ನೋಡ್ತಾ ಇದೀರಾ, ಕಾಣಿಸುತ್ತೆ. ಸೊ ಅಲ್ಲೇ ಸೈಕಲ್ನ ಏನು ಪಾರ್ಕ್ ಮಾಡಿದ್ದೀನಿ ಅಂಡ್ ಅಲ್ಲೇ ಟೆಂಟ್ ಹಾಕೋತೀನಿ. ಅಂಡ್ ಈ ಒಂದು ಜಾಗದಲ್ಲಿ ಏನು ಸ್ಟೇ ಮಾಡ್ತೀನಿ ಅಂದ ತಕ್ಷಣ ಪಾಪ ಧಾರಾಳವಾಗಿ ಏನು ಜಾಗ ಕೊಟ್ಟರು ಈ ಒಂದು ನಯರಾ ಪೆಟ್ರೋಲ್ ಬಂಕ್ ಅಲ್ಲಿ. ಅಂಡ್ ಇವಾಗ ಅಲ್ಲಿ ಸ್ಟೇ ಮಾಡ್ಕೊಂಡು ಬೆಳಗಿನ ಜಾವ ಮತ್ತೆ 6:30 ಬಿಡ್ತೀನಿ. ಸೊ 7:30-8 ಗಂಟೆಗೆ ಅಲ್ಲಿ ರೀಚ್ ಆಗ್ತೀನಿ. ಅಂಡ್ ಒಂದು 3 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ 11-11:30 ಹಂಗೆ ಅಲ್ಲಿ ಬಿಟ್ರೆ ಆಲ್ಮೋಸ್ಟ್ 77 ಕಿಲೋಮೀಟರ್ಸ್ ರೀಚ್ ಆಗಬೇಕು. ಮಧ್ಯದಲ್ಲಿ ತುಂಬಾ ಕಾಡು ಇರುತ್ತೆ, ಮತ್ತೆ ಯಾರು ಇರಲ್ಲ. ಸೊ ಹಾಗಾಗಿ ಕತ್ಲಾಗೋಕ್ಕಿಂತ ಮುಂಚೆ ಬೇಗ ಒಂದು ಸಿಟಿ ಸೇರ್ಕೊಬಿಟ್ರೆ ತುಂಬಾ ಒಳ್ಳೇದು. ಅದು ಯಾವ್ದು ಅಂದ್ರೆ ಶಾಂತಲ್ಪುರ್ ಅಂತ. ಸೊ ಇದಿಷ್ಟು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಸೈನಿಂಗ್ ಆಫ್ ಕರ್ಣ.